Hi, hello, namaste and welcome back to my channel. So, ಇವತ್ತು ನಾನು ಡೆಲ್ಲಿಯ ಹಾಸ್ಟೆಲ್ ಅಲ್ಲಿ ಇದ್ದೀನಿ and for the first time ನಾನು ಈ ತರದ ಹಾಸ್ಟೆಲ್ ಕಲ್ಚರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು, ಸ್ಟೇ ಅಲ್ಲಿ ಹೇಳ್ತಿರೋದು. and I have spent whole of my life, student life in hostels. but ಈ ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಹಾಗೆ ಇಲ್ಲಿ ಅಂದ್ರೆ ಏನೇನ್ ಆಕ್ಟಿವಿಟೀಸ್ ಇರುತ್ತೆ. ಐ ಆಮ್ ಸ್ಟೇಯಿಂಗ್ ಇನ್ ಡೆಲ್ಲಿ ಫಾರ್ ನೆಕ್ಸ್ಟ್ 2 days. ಸೊ ನಾಳೆ ಬೇರೆ ಬೇರೆ ಪ್ಲಾನ್ಸ್ ಇದೆ. ಅಲ್ಲಾದ್ಮೇಲೆ ಐ ಆಮ್ ಮೂವಿಂಗ್ ಟು ಸಮ್ ಅದರ್ ಬ್ಯೂಟಿಫುಲ್ ಪ್ಲೇಸ್. ಸೊ ಈ ವ್ಲಾಗ್ ಅಲ್ಲಿ ಹಾಸ್ಟೆಲ್ ಹೇಗಿರುತ್ತೆ, ಇಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ರೂಮ್ಸ್ ಹೇಗಿರುತ್ತೆ, ರೂಮ್ ಮೇಟ್ಸ್ ಹೇಗಿರ್ತಾರೆ, ಮೇ ಬಿ ಲೆಟ್ಸ್ ಸಿ. ಓಕೆ, ಇವಾಗ ಟೈಮ್ ಬಂದು 9 ಗಂಟೆ ಹೆಚ್ಚು ಕಮ್ಮಿ ಆಯ್ತಾ. ನನ್ನ ಚೆಕ್ ಇನ್ ಇರೋದು ಆಲ್ಮೋಸ್ಟ್ 12 o'clockಗೆ. ನಾನು ಒಂದು ಮ್ಯಾಗಿ ಆ್ಯಂಡ್ ಕಟಿಂಗ್ ಚಾಯನ್ನ ಆರ್ಡರ್ ಮಾಡಿ ಆ್ಯಂಡ್ 1 more ಸ್ಯಾಂಡ್ವಿಚ್ ಇದನ್ನ ಆರ್ಡರ್ ಮಾಡಿ ಸೆಟ್ ಆಗಿ ಕೂತಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ಬೇಕಾಯ್ತಾ. ವಿಷಯ ಏನಪ್ಪಾ ಅಂತಂದ್ರೆ, ನಾನು ಬುಕಿಂಗ್ ಟೈಮ್ ಅಲ್ಲಿ ಪ್ರಿಫರೆನ್ಸ್ ಅಂತ ಗರ್ಲ್ಸ್ ಡಾಮೆಟ್ರಿ ಹಾಕಿದ್ದೆ ಆ್ಯಂಡ್ ಬ್ಯಾಡ್ ಲಕ್, ಗರ್ಲ್ಸ್ ಡಾಮೆಟ್ರಿ ಫುಲ್ ಆಗಿದೆ ಅಂತ. ಇವಾಗ ಮಿಕ್ಸ್ಡ್ ಡಾಮೆಟ್ರಿ ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಎರಡು ಮಿಕ್ಸ್ಡ್ ಇರೋ ಡಾಮೆಟ್ರಿಗೆ. ಅಂಡ್ ಅದ್ರಲ್ಲೂ ವರ್ಸ್ಟ್ ಪಾರ್ಟ್ ಅನ್ನ ಹೇಳ್ತೀನಿ ನಾನು. ಬಾಕಿ ನನ್ನ ಡಾಮೆಟ್ರಿ ಇವಾಗ ಯಾವ್ದಾವ್ದು ಬುಕಿಂಗ್ಸ್ ಬಂದಿದೆ, ಬಾಕಿ ಎಲ್ಲರೂ ಬಾಯ್ಸ್, ನಾನೊಬ್ಳೆ ಹುಡುಗಿ. ಬಟ್ ಆಕ್ಚುಲಿ ಇನ್ಸೈಡ್ ಇಂದ ಕರೇಜಿಯಸ್ ಇದ್ರಲ್ಲಿ ನಾನು ಹುಡುಗ ಅಂತ ಅವರೇ ಹಿಂಗ್ ಆಟೋಮೆಟಿಕ್ಲಿ ಹಾಕಿದಾರೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಐ ವಿಲ್ ನಾಟ್ ಬಿ ಕಂಫರ್ಟೇಬಲ್ ಆಲ್ ಬಾಯ್ಸ್, ಓನ್ಲಿ 1 girl ಡಾಮೆಟ್ರಿ. ಸೊ ನಾನ್ ಅನ್ಕಂಫರ್ಟೇಬಲ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ನನ್ನ ಎನ್ವಿರಾನ್ಮೆಂಟ್ ಅನ್ಕಂಫರ್ಟೇಬಲ್ ಆಗತ್ತೆ. ಆಗ್ಲಿಲ್ಲ ಅಂತಂದ್ರೆ ನಾನ್ ಮಾಡ್ತೀನಿ. ಸೊ ಐ ಹ್ಯಾವ್ ಟೋಲ್ಡ್ ದೆಮ್ ಅಂಡ್ ಅವರು ಏನಾದ್ರೂ ಬೆಸ್ಟ್ ಸೊಲ್ಯೂಷನ್ ಕಂಡುಹಿಡಿತೀವಿ ಇದಕ್ಕೆ ಅಂತ ಹೇಳಿದ್ದಾರೆ. ಅಂಡ್ ದ ರೀಸನ್ ವೈ ಐ ಹ್ಯಾವ್ ಬುಕ್ಡ್ ಫಾರ್ ಹಾಸ್ಟೆಲ್ ಇಸ್ ಐ ಜಸ್ಟ್ ವಾಂಟೆಡ್ ಟು ಸಿ ಹೌ ಇಟ್ ಈಸ್. ಬೇರೆ ಆರಾಮಾಗಿ ರೂಮ್ ಅಲ್ಲಿ ಇರ್ಬೋದು, ಬೇರೆ ಯಾವ್ದಾದ್ರು ಹೋಟೆಲ್ ಅಲ್ಲಿ ಇರ್ಬೋದು. ನಾನು ಆಕ್ಚುಲಿ ನನ್ನ ಆ ಕಂಫರ್ಟ್ ಝೋನ್ ಅಥವಾ ಆ ರಿಸರ್ವ್ಡ್ ಪರ್ಸನಾಲಿಟಿಯಿಂದ ಓವರ್ಕಮ್ ಮಾಡಬೇಕು ಅಂತಾನೆ ಐ ಹ್ಯಾವ್ ಬುಕ್ಡ್ ಫಾರ್ ಹಾಸ್ಟೆಲ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ದಟ್ ಇಸ್ ಆಲ್ವೇಸ್ ಅ ಫಸ್ಟ್ ಟು ಎವ್ರಿಥಿಂಗ್, ಬಟ್ ಯು ಶುಡ್ ಮೇಕ್ ಶೋರ್ ದಟ್ ವಾಟ್ ಈಸ್ ಕಂಫರ್ಟೇಬಲ್ ಟು ಯು. ಕಂಫರ್ಟ್ ಝೋನ್ ಬೇರೆ, ಬೀಯಿಂಗ್ ಕಂಫರ್ಟೇಬಲ್ ಬೇರೆ, ಆಯ್ತಾ. ಅಂಡ್ ದಿಸ್ ಇಸ್ ನಾಟ್ ಎಟ್ ಆಲ್ ಕಂಫರ್ಟೇಬಲ್. ಹಂಗಾಗಿ ನಾನು ಹೇಳಿದ್ದೀನಿ, ನಾನು ಇಶ್ಯೂ ಮಾಡ್ತೀನಿ ಗುರು ಅಂತಾನು ಹೇಳಿದೀನಿ. ಅಂಡ್ ಇಲ್ಲ ಮೇಡಮ್ ನೋಡ್ತೀವಿ ಅಂತ ಹೇಳಿದ್ದಾರೆ. ಲೆಟ್ಸ್ ಸಿ, 12 ಗಂಟೆವರೆಗೆ ನೋಡೋಣ ಆಯ್ತಾ. ಫೈಟಿಂಗ್ ಸೀನ್ ಆಗತ್ತಾ ಅಥವಾ ಶಾಂತಿ ಒಪ್ಪಂದ ಆಗತ್ತಾ, ಲೆಟ್ಸ್ ಸಿ. ಅಲ್ಲಿವರೆಗೂ ಲೆಟ್ ಮಿ ಎಂಜಾಯ್ ಮ್ಯಾಗಿ. ಉಪ್ಪು ಜಾಸ್ತಿ ಆಗಿದೆ, ಯಾಕೋ ಗೊತ್ತಿಲ್ಲ. ಈ ಕಡೆ ಎಲ್ಲ ಉಪ್ಪು ಜಾಸ್ತಿ ಅಪ್ಪ. ಉಪ್ಪು ಜಾಸ್ತಿ, ಶುಗರ್ ಜಾಸ್ತಿ. ನಂಗೆ ಎರಡೂ ಜಾಸ್ತಿ ಇಷ್ಟ ಇಲ್ಲ. ಓಕೆ, ಇವಾಗ ಚೆಕ್ ಇನ್ ಟೈಮ್ ಆಯ್ತು ಆಯ್ತಾ. ನಾನು ಕ್ಲಿಯರ್ಲಿ ಹೇಳಿದೆ, ನಾನು 7 ಬಾಯ್ಸ್ ಜೊತೆಗಲ್ಲ, ಅಂದ್ರೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಬೇರೆ ಏನಾದ್ರು ಆಪ್ಷನ್ ಹುಡುಕಿ ಅಂತ ಹೇಳಿದೆ. ಬಟ್ ಗರ್ಲ್ಸ್ ಡಾಮೆಟ್ರಿ ಅನ್ನೋದು ಫುಲ್ ಆಗಿದೆ. ಹಾಗಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ, ನಾನು ಒಂದು ಸಪರೇಟ್ ಆಗಿರುವಂತಹ ಡಾಮೆಟ್ರಿ ಬರ್ತಾ ಇದ್ದೀನಿ. ನನ್ ಮಾತ್ರ ಬುಕಿಂಗ್ ಇರೋದು ಸದ್ಯಕ್ಕೆ. ಬಟ್ ನೆಕ್ಸ್ಟ್ ಬುಕಿಂಗ್ ಯಾರು ಬರ್ತಾರೆ ಅನ್ನೋದು ದೇ ಹ್ಯಾವ್ ನೋ ಐಡಿಯಾ. ಬಟ್ ಇಟ್ಸ್ ಓಕೆ. ಸದ್ಯದ ಮಟ್ಟಿಗಂತೂ ನಾನು ಒಬ್ಳೆ ಇರ್ತೀನಿ, ವಿಚ್ ಈಸ್ ನೈಸ್ ಆಕ್ಚುಲಿ. ಅಂಡ್ ಇಲ್ಲಿಂದ ನೆಕ್ಸ್ಟ್ ನಾನು ಸರೋಜಿನಿ ನಗರಕ್ಕೆ ಹೋಗ್ತೀನಿ. ಇವತ್ತು ಆಕ್ಚುಲಿ ಮಂಡೇ ಮಾರ್ಕೆಟು ಚೀಪಲ್ಲೇ ಚೀಪ್ ಆಗಿರುತ್ತೆ ಅಂತ ಇಲ್ಲಿ ರಿಸೆಪ್ಷನಿಸ್ಟ್ ಹೇಳಿದ್ದಾರೆ ನನಗೆ. ಸೊ ಲೆಟ್ಸ್ ಚೆಕ್ ಔಟ್. ಸೊ ಸರೋಜಿನಿದು ಸಪರೇಟ್ ಆಗಿರುವಂತ ಕಾಂಟೆಂಟ್ ಬರುತ್ತೆ ಆಯ್ತಾ. ಸರೋಜಿನಿ ಪೂರ್ತಿ ತೋರಿಸ್ತೀನಿ. ನನ್ನ ಡ್ರೀಮ್ ಅದು ಆಕ್ಚುಲಿ, ಸರೋಜಿನಿ ಮಾರ್ಕೆಟ್ ಅಲ್ಲಿ ಒಂದು ವ್ಲಾಗ್ ಮಾಡೋದು ಅಂತ. ಯಾಕಂದ್ರೆ ನನ್ಗೆ ಈ ವ್ಲಾಗ್ ಕಾನ್ಸೆಪ್ಟ್ ಅನ್ನೋದು ಪರಿಚಯ ಆಗಿದ್ದೆ, ಹಂಗಿದ್ ಅಲ್ಲಿ ಮಾಡಿದ್ ಯಾವ್ದೋ ಒಂದು ವಿಡಿಯೋವನ್ನ ನೋಡ್ಬಿಟ್ಟು. ಸೊ ದಟ್ ಈಸ್ ಹ್ಯಾಪನಿಂಗ್ ಟುಡೇ. ಅದಕ್ಕೆ ಸಪರೇಟ್ ಆಗಿರೋದು ಮಾಡ್ತೀನಿ. ಅಂಡ್ ಅದ್ರಲ್ಲಿ ಏನಾದ್ರು ತಗೊಂಡ್ರೆ ಆ ಹಾಲ್ ನ ಸಪರೇಟ್ ಆಗಿರುವಂತ ವಿಡಿಯೋ ಮಾಡ್ತೀನಿ. ಎಲ್ಲದನ್ನ ಚೆಕ್ ಮಾಡಿ. ಬೈ ದ ವೇ, ಇದನ್ನ ವೀಕ್ಲಿ ವ್ಲಾಗ್ ಅಂತಾನು ಮಾಡ್ತಾ ಇದ್ದೀನಿ. ಬಟ್ ದಿಸ್ ಇಸ್ ಗೋಯಿಂಗ್ ಟು ಬಿ ಎಂಟೈರ್ಲಿ ಡೆಡಿಕೇಟೆಡ್ ಟು ಹಾಸ್ಟೆಲ್ ಲೈಫ್. ಎಂಜಾಯ್. A few moments later. ಆಲ್ ರೈಟ್, ನಾನು ಇವಾಗ ನನ್ನ ಡಾಮೆಟ್ರಿ ಟೂರ್ ಅನ್ನ ಕೊಡ್ತೀನಿ. ಸೊ ಇವಾಗ ಸದ್ಯದ ಮಟ್ಟಿಗೆ ನಾನು ಒಬ್ಳೆ. ಸೊ ಕ್ಲೀನ್ ಆಗಿದೆ, ಚೆನ್ನಾಗಿದೆ ಆಕ್ಚುಲಿ. ಇನ್ಯಾರು ಬರ್ತಾರೋ ಗೊತ್ತಿಲ್ಲ, ದೇವ್ರೆ ಯಾರು ಬರದೇ ಇರ್ಲಿ ಪ್ಲೀಸ್. ಎನಿವೆ, ಬಟ್ ಯಾರು ಬಂದಿಲ್ಲ ಅಂತಂದ್ರೆ ಹಾಸ್ಟೆಲ್ ಲೈಫ್ ಎಕ್ಸ್ಪೀರಿಯನ್ಸೇ ಆಗಿಲ್ಲ.
ಲೆಟ್ಸ್ ಸಿ ಜೋ ಬಿ ಹೋತಾ ಹೈ ಅಚ್ಚೆ ಕೆ ಲಿಯೇ ಹೋತಾ ಹೈ. ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹಾಸ್ಟೆಲ್ ಲೈಫ್ ನೆನಪಾಗ್ತಾ ಇದೆ ನನ್ಗೆ ವಾಪಸ್. ನಾಸ್ಟಾಲ್ಜಿಯಾ. ಐ ಶೋ ಯು ವೇಟ್. ಸೊ ಇದು ನನ್ನ ಡಾರ್ಮೆಟ್ರಿ. ಈ ರೀತಿ ಬೆಡ್ಸ್ ಇರುತ್ತೆ, ಬಂಕರ್ ಬೆಡ್ಸ್ ಅಂತ ಹೇಳ್ತಾರೆ ಇದನ್ನ. ಸೊ ನಾನು ಫಸ್ಟ್ ಬಂದಿದ್ದಾನಲ್ಲ ಫಸ್ಟೇ ತಗೊಂಡಿದ್ದೀನಿ. ಯಾಕೆಂತಂದ್ರೆ ಇದು ಕನ್ವೀನಿಯಂಟ್ ಅಂತ ಅನಿಸ್ತು ನನಗೆ ಯೂಸ್ ಮಾಡಕ್ಕೆ. ಅಂಡ್ ನಿಮ್ದು ಯಾವ್ದಾದ್ರು ವ್ಯಾಲ್ಯೂಬಲ್ಸ್ ಇತ್ತು ಅಂತಂದ್ರೆ ಈ ತರ ಟ್ರಂಕ್ಸ್ ಕೊಡ್ತಾರೆ ಆಯ್ತಾ. ಸೊ ಟ್ರಂಕ್ ತಗೊಂಡು ಇದಕ್ಕೆ ನೀವು ಬುಕಿಂಗ್ ಸಪರೇಟ್ ಆಗಿ ಬುಕಿಂಗ್ ಮಾಡಿರೋ ಅಮೌಂಟ್ ಬೇರೆ, ಇದನ್ನ ಸಪರೇಟ್ ಆಗಿ ಈ ತರ ಲಾಕ್ ಕೊಡ್ತಾರೆ. ಈ ಲಾಕ್ ಅನ್ನ ತಗೋಬೇಕು. ಸೊ ದಿಸ್ ಕಾಸ್ಟ್ ಯು 50 rupees, ವಿಚ್ ಇಸ್ ಓಕೆ. ನಿಮ್ದು ವ್ಯಾಲ್ಯೂಯಬಲ್ಸ್ ಲಗೇಜ್ ಪೂರ್ತಿ ಇಡ್ಬಹುದು ಇನ್ಫ್ಯಾಕ್ಟ್. ಸೊ ಅದೇ ರೀತಿ ಮೇಲ್ಗಡೆ ಬೆಡ್ ಅವ್ರಿಗೊಂದು ಈ ರೀತಿ ಅಸೈನ್ ಮಾಡಿರ್ತಾರೆ. ಅಂಡ್ ದರ್ ಈಸ್ ಅ ಬಿಗ್ ಮಿರರ್. ಅಂಡ್ ಇದು ವಾಶ್ರೂಮ್. ನಾಟ್ ಬ್ಯಾಡ್ ಆಕ್ಚುಲಿ, ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇಲ್ಲೊಂದು ಬ್ಲೋ ಡ್ರೈ ಕೂಡ ಇದೆ. ಅಂಡ್ ದಟ್ ಇಸ್ ಸೌಮ್ಯ ಹೆಗ್ಡೆ. And this is going to be pretty room in the night. ಹೊರಗಡೆ ಎಲ್ಲ ಆಮೇಲೆ ತೋರಿಸ್ತೀನಂತ ಆಯ್ತಾ. ಸೊ ಇವಾಗ ನಂಗೆ ರೆಡಿ ಆಗ್ಬೇಕು. ಸ್ನಾನ ಮಾಡಿ ಫಟ್ ಅಂತ ರೆಡಿ ಆಗಿ ಲೆಟ್ಸ್ ಗೋ. I'll see you at Sarojini maybe. Okay, bye. ಇಲ್ಲ ಮೆಟ್ರೋದಲ್ಲಿ ಹೋಗ್ತೀನಿ ಇವತ್ತು ಆಯ್ತಾ. ಮಜ್ಜಾ ಅಂದ್ರೆ ಮಜ್ಜಾ ಬರುತ್ತೆ ಇವತ್ತು. Okay, bye guys. 2 hours later. All right, ಇವಾಗ ನಾನು ಇಲ್ಲಿ ಲೋಕಲ್ ರಿಕ್ಷಾ ತಗೊಂಡು ಈ ರೀತಿ ಇರುತ್ತೆ ಆಯ್ತಾ. ಸೊ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದೀನಿ. ಮೆಟ್ರೋದಿಂದ ನಾವು ಅಲ್ಲಿಂದ ಸರೋಜಿನಿ ನಗರ ಹೋಗೋಣ. ಸೊ ಲೆಟ್ಸ್ ಗೋ. ದಾರಿಯಲ್ಲಿ ಎಲ್ಲಾದ್ರೂ ಊಟ ಮಾಡ್ಕೋಬೇಕಾಯ್ತಾ. 2:30 ಆಗಿದೆ. Here I come. Oh, here I come. I have no intention to shop randomly. ಲಾಸ್ಟ್ 1 year ಅಲ್ಲಿ ನಾನು ಬಟ್ಟೆ ತಗೊಳ್ಳೋದನ್ನ ತುಂಬಾ ಕಡಿಮೆ ಮಾಡಿದ್ದೀನಿ. ಮಿನಿಮಮ್ ಇಸ್ ದ ಲಕ್ಸುರಿ ಅನ್ನೋ ಕಾರಣಕ್ಕೋಸ್ಕರ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ತಗೋಣ ಅನ್ನೋ ಪ್ಲಾನ್ ಅಲ್ಲಿ ಇರೋದು. ಫುಲ್ ಝೀರೋಗೆಂತೂ ಹೋಗಕ್ಕಾಗಲ್ಲ, ಬಟ್ ಮಿನಿಮೈಸ್ ಮಾಡ್ತಾ ಬರ್ಬೋದಲ್ವಾ. ದಟ್ಸ್ ದ ಥಿಂಗ್. ಏನೇನ್ ತಂದಿದ್ದೀನಿ ಅಥವಾ ಏನೇನ್ ತಗೊಂಡೆ ಅನ್ನೋದನ್ನ ಐ ಶೋ ಯು ಗೈಸ್. ಅದನ್ನ ಒಂದು ಹಾಲ್ ಮಾಡ್ತೀನಂತೆ. ಓಕೆನಾ? 1 eternity later. ಓಕೆ, ಇವಾಗ ವಾಪಸ್ ಬಂದೆ ಆಯ್ತಾ. ನಾನು ಯಾವ ಬಾಯಲ್ಲಿ ನಾನು ಕಮ್ಮಿ ಶಾಪ್ ಮಾಡ್ತೀನಿ ಅಂತ ಹೇಳಿದ್ನೋ, ಆಕ್ಚುಲಿ ಕಮ್ಮಿ ಶಾಪೇ ಮಾಡಿರೋದು ಕಂಪ್ಯಾರಿಟಿವ್ಲಿ. ಪ್ರಾಬ್ಲಮ್ ಇವಾಗ ಏನು ಅಂತಂದ್ರೆ, ನಾನು ಅವಾಗ ಬ್ಯಾಂಗ್ಳೂರಿಂದ ಇಲ್ಲಿಗೆ ವಾಪಸ್ ಅಂದ್ರೆ ಬರ್ತಾ ಇರ್ಬೇಕಿದ್ರೆ 15 days ಕ್ಲೋತ್ ತಂದಿರೋದಾಯ್ತಾ. ಅಂದ್ರೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಹಾಕೊಳ್ತಾ ಇರೋದು. ಬಟ್ ಅದು ಬಾರ್ಡರ್ ಅಲ್ಲಿ ಇತ್ತು. ಅಂದ್ರೆ 15 kg ಫಾರ್ ಚೆಕ್ ಇನ್ ಬ್ಯಾಗ್ ಅಂಡ್ 7 kg ಫಾರ್ ಕ್ಯಾಬಿನ್ ಬ್ಯಾಗ್. ಆಲ್ಮೋಸ್ಟ್ ಹೆಂಗಿತ್ತು ಅಂತಂದ್ರೆ ಅದರಲ್ಲಿ 13 kg, ಇದರಲ್ಲಿ 6.5 kg ಇತ್ತು. ಇವಾಗ ವೇಟ್ ನಾನು ತಗೊಂಡಿರೋದಲ್ಲ ಅಂದ್ರೆ ಕಡಿಮೆ ಪ್ರೈಸು. ಸೊ ಯಾವ್ದು ಎಷ್ಟು ಪ್ರೈಸು ಹೇಗೆ ಕಾಣಿಸುತ್ತೆ ಅದೆಲ್ಲದನ್ನ ನಿಮಗೆ ಸರೋಜಿನಿ ನಗರ್ ಹಾಲಲ್ಲಿ ತೋರಿಸ್ತೀನಿ. ಬಟ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್. ನೋಡಿ, ಶೇಮ್ ಆನ್ ಸೌಮ್ಯ ಆಯ್ತಾ, ಶೇಮ್ ಆನ್ ಸೌಮ್ಯ. ನೋಡಿ, ಜಾಸ್ತಿ ತಗೊಳಲ್ಲ ಅಂತ ಹೇಳಿದ ಸೌಮ್ಯ ಇಷ್ಟು ತಗೊಂಡಿದ್ದಾಳೆ. ಬಟ್ ಯಾ, ಇಟ್ಸ್ ವರ್ತ್. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಇದಿಷ್ಟನ್ನ ನಾನು ಇವಾಗ ನನ್ನ 2 ಬ್ಯಾಗಲ್ಲಿ ಹೆಂಗೆ ಹಾಕ್ತೀನಿ ಅನ್ನೋದು ನನಗೆ ಐಡಿಯಾ ಇಲ್ಲ. ಇಲ್ಲಿಂದ ಬೇರೆ ಕಡೆ ಬೇರೆ ಹೋಗಬೇಕು. ನೋಡು ಆಯ್ತಾ. At least you know how to like play it. I don't know that. ಓಕೆ, ಇವಾಗ ATM ಹುಡುಕೊಂಡು ಓಡಾಡ್ತಿದ್ದೀನಿ ಆಯ್ತಾ. ಸೊ ವಾಪಸ್ ಹೋದ ತಕ್ಷಣ ನಾನು ಜಾಸ್ಟೇಲ್ದು ಟೂರ್ ಅನ್ನ ಕೊಡ್ತೀನಿ. ಹಾಗೆ 2 ರೂಮ್ಮೇಟ್ಸ್ ಬಂದಿದ್ದಾರೆ, ಪಾಪುದ್ ಬಾಯ್ಸ್ ಆಕ್ಚುಲಿ. ಒಬ್ಬ ಮಲಯಾಳಿ ಅಂತೆ, ಇನ್ನೊಬ್ಬ ಬಂದಾಗಿಂದ ರೀಲ್ಸೇ ನೋಡ್ತಿದ್ದಾನೆ, ವಿಚ್ ಇಸ್ ಗ್ರೇಟ್. ಸೊ ಅವನು ಫಾರಿನ್ ಅವನು. ಬಟ್ ಐ ಹ್ಯಾಪನ್ ಟು ಮೀಟ್ ಒನ್ ಆಫ್ ದ ಕಾಶ್ಮೀರಿ ಗೈಸ್ ಅಂಡ್ ಹಿ ಇಸ್ ಬ್ಯಾಕ್ ಟು ಹಿಸ್ ಹೋಮ್ ಟೌನ್. ಸೊ ಅವ್ರು ಆಕ್ಚುಲಿ ನಂಗೊಂದು ಕೊಲ್ಯಾಬ್ ಕೊಡೋರಿದ್ರು, ಫೋನ್ ನಂಬರೇ ತಗೊಂಡಿಲ್ಲ ಅನ್ನೋದು ಬೇಜಾರು. ಬಟ್ ಹಿ ನೋಸ್ ಮಿ ಆನ್ ಇನ್ಸ್ಟಾಗ್ರಾಮ್ ಅಂತೆ. ಎನಿವೇ ಲೆಟ್ಸ್ ಸಿ. ಇವಾಗ ATM ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಾಳೆ ಭಯಂಕರ ಪ್ಯಾಕ್ಟ್ ಇದೆ ಆಯ್ತಾ. ನಾಳೆ ದಿನ ಅಮೇಸಿಂಗ್ ಆಗಿರುತ್ತೆ. ನಿಮಗೋಸ್ಕರ ಮಾಡ್ತಿದ್ದೀನಿ, ಬಿಕಾಸ್ ಐ ಹ್ಯಾವ್ ಬೀನ್ ಟು ಆಲ್ ದ ಪ್ಲೇಸಸ್. ಸೊ ಸಪೋರ್ಟ್ ಮಾಡ್ಬೇಕಾಯ್ತಾ ನೀವು.
ವ್ಯೂಸ್ ಜಾಸ್ತಿ ಆಗ್ಬೇಕು, ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ಬೇಕು ಅಷ್ಟೇ. ನಿಂಗೆ ಹೇಳಿದ್ ಸಬ್ಸ್ಕ್ರೈಬ್ ಮಾಡ್ಗುರು. ಸೊ ದಿಸ್ ಇಸ್ ಹೌ ಗಾಸ್ಟೆಲ್ ಲುಕ್ಸ್ ಎಟ್ ನೈಟ್. ಮೇನ್ ಪ್ಲೇಸ್ ಆಯ್ತಾ ಇದು. ಅಂದ್ರೆ ಇಲ್ಲಿಂದ ನಿಮ್ಗೆ ಎಲ್ಲೇ ಸೈಟ್ ಸೀಯಿಂಗ್ ಹೋಗ್ಬೇಕು ಅಂತಂದ್ರು ಯು ಕ್ಯಾನ್ ಜಸ್ಟ್ ಗೋ ಬೈ ವಾಕ್. ಮೆಟ್ರೋಗೆ ಹೋಗ್ಬಹುದು, ಕನ್ವೀನಿಯಂಟ್. ಅಂಡ್ ದಿಸ್ ಇಸ್ ದ ಎಂಟ್ರೆನ್ಸ್. ನನ್ನ ಕೈ ಬಂತು. ಅಂಡ್ ಇಲ್ಲೊಂದು ಸೆಕ್ಯೂರಿಟಿ ಚೆಕ್ ಇಟ್ಟಿದ್ದಾರೆ. ಇದ್ರ ಪ್ರಯೋಜನ ಏನು ಅನ್ನೋದು ನನ್ಗೆ ಇವತ್ತವರೆಗೆ ಗೊತ್ತಾಗಿಲ್ಲ. दिस इज द थिंग. आपको फीचर कर रही हूँ. हाय बोलो. आपका नाम पीयूष है ना? पीयूष है, बहुत फ्रेंडली है और यहाँ का जो हॉस्टल है आपसे ही चलता है. देखो क्या बिल्डअप दिया आपको. एंड दिस इज उमेश. उमेश है ना? विनोद, सॉरी. ಸೊ ಇಲ್ಲೆಲ್ಲ ಬಂದು ನೀವು ಬಿದ್ದೊರಳಾಡ್ತಿರ್ಬೋದು ಆಯ್ತಾ. ಬೇಗ ಚಾಕ್. हाँ जी, हाँ हाँ ठीक है. क्या है वो? क्या है? पहले मुझे बता दो क्या है. very kind of a loving guest of Hostel Delhi. बहुत ज्यादा important guest जो है हमारे लिए Hostel Delhi के लिए. हाँ। अपने हाथ से बनाकर दी थी है Hostel Delhi. आपने बनाया है? नहीं, एक गेस्ट है. ओके, अच्छा. काफी ज्यादा क्लोज है Hostel Delhi के दिल के. अब मतलब आप हर किसी को बोलोगे, मेरा मतलब शक्ल दिखा के, ये हमारी बहुत अच्छी मेहमान थी जो हॉस्टल को फीचर किए फ्री में. बिल्कुल. हाँ अच्छा, ये अच्छा है. लेकिन मुझे एब्स्ट्रैक्ट मतलब समझ में नहीं आता है. इतनी आर्टिस्टिक माइंड नहीं है. अच्छा है. ಸೊ ಯಾ, ಇಲ್ಲಿ ಬಿದ್ದು ಓಡಾಡ್ಬೋದಾಯ್ತಾ. ನೀವು ಬೇಗ ಬಂದ್ರಿ ಅಂತಂದ್ರೆ ಇಲ್ಲೆಲ್ಲ ಕುತ್ಕೋಬಹುದು. ಬೆಳಗ್ಗೆ ನಾನು ಇಲ್ಲೇ ಬಿದ್ದಿದ್ದೆ. ಆ್ಯಂಡ್ ಇದನ್ನ ತೋರಿಸಿದ್ದೀನಿ, ಇನ್ನೊಂದ್ಸತಿ ತೋರಿಸ್ತೀನಿ. ಇಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ಇವರು ಅನ್ನೋದನ್ನ ನೋಡಿ, ಮಜಾ ಮಾಡಿ. ಇದು ಹೆಂಗೆ ಅಂದ್ರೆ ಕನೆಕ್ಟಿವಿಟಿ ಹೇಗಿದೆ ಅನ್ನೋದನ್ನ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಕೆಫೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಕೆಫೆಗೆ ಆದ್ಮೇಲೆ ನಮ್ಮ ರೂಮ್ಗೆ ಹೋಗುವ ಆಯ್ತಾ. ಇದನ್ನು ತೋರಿಸಿದ್ದೀನಿ, ಬೆಳಗ್ಗೆ ತೋರಿಸಿದ್ದೀನಿ. ಮ್ಯಾಚ್ ನಡೀತಾ ಇದೆ, ಪೀಪಲ್ ಆರ್ ವಾಚಿಂಗ್. ಬಿಲಿಯರ್ಡ್ಸ್ ಆಡ್ಬೋದು, ತಬಲಾ ನುಡಿಸ್ಬೋದು. ದಿಸ್ ಇಸ್ ಸ್ಪೆಷಲಿ ಫಾರ್ ವರ್ಕ್ ಫ್ರಮ್ ಹೋಮ್ ಸ್ಲೇವ್ಸ್. ಅಲ್ಲಿ ಸೌಮ್ಯ ಹೆಗಡೆ ಮಿಸ್ಸಿಂಗ್ ಇನ್ ಬಿಟ್ವೀನ್ ಅಲ್ಲಿ. and this is food court. Now let's go to our home. ನೋಡಿ ಏನೋ ತೋರಿಸ್ತೀನಿ ನಿಮಗೆ. ಒಬ್ಬ ಆಕ್ಚುಲಿ ಸಖತ್ ನಾವು ಮಾತಾಡ್ತಾ ಇದ್ವಿ ಹಿಂಗೆ ಹಾಸ್ಪಿಟಾಲಿಟಿ ಬಗ್ಗೆ, ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ. ಬಟ್ ಅವ್ರದ್ದು ಟಿಕೆಟ್ ಕನ್ಫರ್ಮ್ ಆಗಿ ಮನೆಗೆ ಹೋದ್ರು. ಅವ್ರ ಮನೆ ಕಾಶ್ಮೀರ್. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರು 100% ಹಿಂಗೆ ಇರುತ್ತೆ ಅನ್ನೋ ಡೌಟ್ ಇದೆ ನನಗೆ. ಲೆಟ್ಸ್ ಚೆಕ್ ಆಯ್ತಾ. ಒಂದು ಕ್ಯೂರಿಯಾಸಿಟಿ ತಡಿಬೇಕಲ್ವಾ, ಚೆಕ್ ಮಾಡುವ. ಯಾ, ಇಟ್ಸ್ ದ ಸೇಮ್ ಥಿಂಗ್. ಸ್ವಲ್ಪ ಡಿಫ್ರೆಂಟ್ ಇದೆ ಅನಿಸ್ತಿದೆ. ಯಾ, ಸ್ವಲ್ಪ ಡಿಫ್ರೆಂಟ್. ಲಿಫ್ಟ್ ಇದೆ. ಸೆಕೆಂಡ್ ಫ್ಲೋರ್ 1 2 3 4 5 6 ಡಾರ್ಮೆಟ್ರಿ ಇದೆ ಆಕ್ಚುಲಿ. ಪುಷ್ ಸೌಮ್ಯ, ಪುಷ್. Now we will go to, ಇಲ್ಲಿ ಆಕ್ಚುಲಿ ಪ್ರೈವೇಟ್ ರೂಮ್ಸ್ ಕೂಡ ಇದೆ. ಬಟ್ ನೀವು ಪ್ರೈವೇಟ್ ರೂಮ್ ಅನ್ನ ಹಾಸ್ಟೆಲ್ ಅಲ್ಲಿ ಬುಕ್ ಮಾಡಿದ್ರಿ ಅಂತಂದ್ರೆ ದ ಪರ್ಪಸ್ ಇಸ್ ಲಾಸ್ಟ್. ಲೆಟ್ಸ್ ಗೋ ಟು ಅವರ್ ರೂಮ್. ಹೆಂಗೆ ಆಂಬ್ಯುಲೆನ್ಸ್ ನಂಬರ್. ಇದು ನೋಡಿ, ಸರೋಜಿನಿ ಮಾರ್ಕೆಟ್ ಇದೆ, ಹಿಂಗಿದೆ. ಬಟ್ ಇದು ನೀಟಾಗಿ ಅರೇಂಜ್ ಮಾಡ್ತೀನಿ ಆಯ್ತಾ. ಸೊ ಇಲ್ಲಿ ವೆಕೇಟ್ ಮಾಡಿದ್ರು. ಇನ್ನು 4 ಬೆಡ್ ಇದೆ. ಅದರಲ್ಲಿ ನಾನು ಒಂದನ್ನು ಆಲ್ರೆಡಿ ತಗೊಂಡಿದ್ದೀನಿ. ಒಂದು ಸೂಪರ್ ಮಿರರ್ ಇದೆ. ಯಾ, ನೆಕ್ಸ್ಟ್ 2 ಡೇಸ್ಗೆ ದಿಸ್ ಈಸ್ ದ ಪ್ಲೇಸ್. ಜಸ್ಟ್ ಸೇ ಹಾಯ್. So you are on, I mean, internet the moment you arrived. You're from?
Ireland. Okay. Ireland is like, that's from where we get our money. Content creators, yeah. ಸೊ ಅದಾದಮೇಲೆ ಆವತ್ತು ರಾತ್ರಿ ಪೂರ್ತಿ ಎಂಥ ಒಳ್ಳೊಳ್ಳೆ ಕಾನ್ವರ್ಸೇಷನ್ ನಡೀತು ಅಂತಂದರೆ ಪಾಲಿಟಿಕ್ಸಿಂದ ಹಿಡಿದು ರಿಲಿಜನ್ ಮೇಲೆ, ಜಿಯೋ ಪಾಲಿಟಿಕ್ಸ್ ಬಗ್ಗೆ. ಸೊ ಆವತ್ತೊಂದಿನ ನನಗೆ ಏನು ಅಂದರೆ ರೀಡಿಸ್ಕವರ್ ಆಯಿತು ಅಂತಂದರೆ ಇಟ್ಸ್ ನಾಟ್ ಅಬೌಟ್ ದ ಜೆಂಡರ್, ಇಟ್ಸ್ ಅಬೌಟ್ ದ ಕ್ವಾಲಿಟಿ ಟಾಕ್ ಅಂತ. ಪಂಜಾಬಿಂದ ಕನ್ಯಾಕುಮಾರಿವರೆಗೂ ಬೇರೆ ಬೇರೆಯವರು, ಒಬ್ಬ ಫಾರಿನರಿಂದ ಹಿಡಿದು ಕಾನ್ವರ್ಸೇಷನ್ ಎಷ್ಟು ಚೆನ್ನಾಗಿ ನಡೆದೋಯ್ತು ಅಂತಂದರೆ, ಸೊ ನಮಗೆಲ್ಲೋ ಒಂದು ಕಡೆ ಹ್ಯುಮ್ಯಾನಿಟೇರಿಯನ್ ಅನ್ನುವಂತಹ ಗ್ರೌಂಡ್ಸ್ ನಮ್ಮನ್ನು ಏನು ಬೈಂಡ್ ಮಾಡುತ್ತಲ್ವ, ಅದಕ್ಕೆ ಸ್ಟಿಕ್ ಆನ್ ಆದರೆ ಸಾಕು. ಯಾವುದೋ ಒಂದು ಐಡೆಂಟಿಟಿಯನ್ನು ಇಟ್ಕೊಂಡು ನಾವು ಕಿತ್ತಾಡೋದಕ್ಕಿಂತ ಅಥವಾ ಡಿಫ್ರೆನ್ಸಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಅನ್ನಿಸ್ತು ನಂಗೆ. ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಸ್ಟೆಲಲ್ಲಿ, ಅಲ್ಲಿ ಆ ಡಾಮೆಟ್ರಿಯಲ್ಲಿ ಇದ್ದ ಫೀಲಿಂಗು. ಬಟ್ ವೇಟ್, ಎಲ್ಲ ಸರ್ತಿನೂ ಎಲ್ಲದೂ ಸ್ಮೂತಾಗಿ ನಡೆಯಲ್ಲ ಅನ್ನೋದಕ್ಕೆ ಲಾಸ್ಟ್ ಡೇ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅದು ಕೂಡ ನಾನು ಅವತ್ತು 10 ಗಂಟೆ ಟೈಮಲ್ಲಿ ಚೆಕ್ಔಟ್ ಮಾಡಿ, ಬಿಕಾಸ್ ಅಲ್ಲಿರುವಂಥ ಎಂಪ್ಲಾಯಿ ನನಗೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದರು ಇಲ್ಲಿ ಲಗೇಜ್ ಸೇಫ್ ಆಗಿರುತ್ತೆ ಅಂತ. ಅವ್ರ ಮಾತನ್ನು ಟ್ರಸ್ಟ್ ಮಾಡಿ ನಾನು ಅಲ್ಲಿ ಲಗೇಜನ್ನು ಇಟ್ಬಿಟ್ಟು ಹೋಗಿದ್ದೆ. ಆ ಲಗೇಜ್ ಇಟ್ಟು ವಾಪಸ್ ನಾನು ಬಂದು ನೆಕ್ಸ್ಟ್ ನಾನು ಯಾವ ಸ್ಟೇಟಿಗೆ ಹೋಗಬೇಕಿತ್ತು, ಯಾವ ಪ್ಲೇಸಿಗೆ ಹೋಗಬೇಕಿತ್ತು, ಆ ಅರ್ಜೆಂಟಲ್ಲಿ ನನ್ನ ಲಗೇಜನ್ನ ಮೇಲೆ ತರಬೇಕು ಅಂತ ಕ್ಲಾಕ್ ರೂಮಿಂದ ತೊಗೊಂಡು ಬರ್ತಾ ಇರಬೇಕಿದ್ರೆ ಏನಾಯಿತು ಅನ್ನೋದನ್ನು ಕೂಡ ನೋಡಿ. ದಿಸ್ ಈಸ್ ಆಲ್ಸೋ ಹಾರ್ಡ್ ರಿಯಾಲಿಟಿ. ದಿಸ್ ಇಸ್ ಹಾಸ್ಟೆಲ್ ಡೆಲ್ಲಿ ಆ್ಯಂಡ್ ಐ ಹ್ಯಾವ್ ಸ್ಟೇಡ್ ಫಾರ್ 2 days. ದಿಸ್ ಇಸ್ ಮೈ ಬ್ಯಾಗ್ ಆ್ಯಂಡ್ ಐ ಹ್ಯಾವ್ ಕೆಪ್ಟ್ ಇಟ್ ಇನ್ ದ ಟ್ರಸ್ಟ್ ಆಫ್ ದ ಎಂಪ್ಲಾಯೀಸ್ ಓವರ್ ಹಿಯರ್, ಆ್ಯಂಡ್ ದಿಸ್ ಈಸ್ ಲೈಕ್ what it is been done. Okay, and I have requested for the video footages of the clock room, and which is not been provided yet, and I have nothing to say against this person. I understand this part, but the thing is that either they should pay me whatever the loss has been done to me, and I have a beer bus at 8:30. Now the time is 8 and I am still at Paharganj and I have to reach ISBT. So just let me know who is the CEO or whatever the concerned person from Jostel, what you have to say about this and what is the level of security and safety you are given to your customers. In case I am missing my beer bus at 8:30, these are the people who are going to take me beer for next 5 days. It's their responsibility. It's the Jostel's responsibility. This is already 8:30 and 8 o'clock and I have a bus to catch at 8:30 and the conversation is still going on. This is what Jostel has to offer, and I cannot travel for next 5-6 days like this. So ಇದು ಕೂಡ ನಡೀತು. ಅಂದರೆ ಎಲ್ಲಿ ನನಗೆ ತುಂಬ ಚೆನ್ನಾಗಿ ಒಂದು ಎಕ್ಸ್ಪೀರಿಯನ್ಸ್ ಅಂತ ಸಿಕ್ತು, ಒಳ್ಳೊಳ್ಳೆ ಒಳ್ಳೊಳ್ಳೆ ಮಾತುಕತೆ ಅನ್ನುವಂಥದ್ದು ಸಿಕ್ತು. ಪಂಜಾಬ್ ಟು ಕನ್ಯಾಕುಮಾರಿ ಜನ ಸಿಕ್ಕಿದ್ರು. ಇನ್ಫ್ಯಾಕ್ಟ್ ನಾವು ಇಬ್ಬರು ಸೇರಿ, ಅಂದರೆ ನಾನು, ಒಬ್ಬ ಮಲಯಾಳಿ ಹುಡುಗ, ಹಾಗೆ ಇನ್ನೊಬ್ಬ ತೆಲಂಗಾಣದ ಹುಡುಗ, ನಾವು 3 ಜನ ಸೇರಿ ಆವತ್ತು ನೆಕ್ಸ್ಟ್ ಡೇ ಡೆಲ್ಲಿ ದರ್ಶನ ಮಾಡಿದ್ವಿ. ಒಂದೊಳ್ಳೆ ಬಾಂಡ್ ಅನ್ನೋ ರೀತಿಯಲ್ಲಿ, ಫ್ರೆಂಡ್ಸ್ ಅನ್ನೋ ರೀತಿಯಲ್ಲಿ. ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಏನು ಕಲಿಸ್ತು ಅಂತಂದರೆ, ನಾನು ನಿಮಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಸೋಲೋ ಟ್ರಾವೆಲಿಂಗಿಗೆ ಹೋಗ್ತೀರಾ, ಹಾಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕೋ ಸ್ಟೋರಿಯನ್ನು ನೋಡಿಬಿಟ್ಟು ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿರುತ್ತೆ, ಯು ಓನ್ಲಿ ಸಿ ದ ಹೈಲೈಟ್. ಅದರ ಹಾರ್ಡ್ ಪಾರ್ಟ್ ಅನ್ನೋದು ಅಥವಾ ಕೆಲವೊಂದಷ್ಟು ಚಾಲೆಂಜಸ್ ಅನ್ನೋದನ್ನು ನಾವು ರೆಕಾರ್ಡ್ ಮಾಡಿ ತೋರಿಸೋಕೆ ಕೂಡ ಆಗೋದಿಲ್ಲ ಕೆಲವು ಸಂದರ್ಭದಲ್ಲಿ. ಇಲ್ಲಿ ನಾನು ಆ ಹಾಸ್ಟೆಲ್ನಲ್ಲಿ ಏನಾಯಿತು ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅದನ್ನು ಟ್ವಿಟರಲ್ಲಿ ಶೇರ್ ಮಾಡಿಕೊಂಡೆ. ಅವ್ರು ಆವತ್ತು ಏನು ಸಾರ್ಟ್ ಔಟ್ ಮಾಡೋಕ್ಕಾಗಲಿಲ್ಲ, ನನಗೆ ನನ್ನ ಬಸ್ ತಪ್ಪೋಯ್ತು. ಇಮ್ಯಾಜಿನ್ ಮಾಡಿ, ಒಬ್ಬಳೇ ಹುಡುಗಿ, ಅಂದರೆ ಹುಡುಗಿ ಅಂತ ನಾನು ಹೇಳ್ತಾ ಇಲ್ಲ, ಫಾರ್ ದ ಫಸ್ಟ್ ಟೈಮ್ ಅದು ಹುಡುಗರಿಗಾದರೂ ಕೂಡ ಪ್ರಾಬ್ಲಮ್ಮೇ. ಬಸ್ ಮಿಸ್ ಆಗಿಬಿಟ್ಟಿರುತ್ತೆ, ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಲ್ಲ. ಅಂಥ ಟೈಮಲ್ಲಿ ಏನು ಮಾಡ್ತೀರಾ? ನಿಮ್ಮ ಸಮಯ ಪ್ರಜ್ಞೆ ಅನ್ನೋದು ಎಲ್ಲ ಸತಿನೂ ವರ್ಕ್ ಆಗಲ್ಲ, ಎಲ್ಲ ಸತಿನೂ ಲಕ್ ನಿಮ್ಮ ಜೊತೆಗಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಧೈರ್ಯ ಅನ್ನೋದಿರಬೇಕು, ಕಾನ್ಫಿಡೆನ್ಸ್ ಅನ್ನೋದಿರಬೇಕು, ಜನರನ್ನ ಹೆಂಗೆ ಡೀಲ್ ಮಾಡಬೇಕು ಅನ್ನೋ ಟ್ಯಾಲೆಂಟ್ ಕೂಡ ಇರಬೇಕು. ಅದನ್ನೇ ಸ್ಟ್ರೀಟ್ ಸ್ಮಾರ್ಟ್ ಅಂತ ಕರೀತಾರೆ. ಸೊ ನಾನು ಅದನ್ನು, ಆ ಇಶ್ಯೂವನ್ನು ಟ್ವಿಟರ್ನಲ್ಲಿ ಶೇರ್ ಮಾಡ್ಕೊಂಡು ಆದಮೇಲೆ ಅದನ್ನು ಕೆಲವೊಂದಷ್ಟು ಜನ ರೀಟ್ವೀಟು ಮಾಡಾದಮೇಲೆ ಈ ಹಾಸ್ಟೆಲ್ ಅವರು ನೆಕ್ಸ್ಟ್ ಡೇ ನನಗೆ ಆ್ಯಕ್ಚುಲಿ ತುಂಬ ಒಳ್ಳೆ ರೀತಿಯಾಗಿರುವಂತಹ ರೆಸ್ಪಾನ್ಸನ್ನು ಕೊಟ್ಟರು. ನಮ್ಮಿಂದ ಹೀಗೆ ನಮ್ಮ ಎಂಪ್ಲಾಯಿನೇ ಅದನ್ನು ಮಾಡಿರೋದು, ಅದು ಗೊತ್ತಿಲ್ಲದೆ ಆಗಿರೋದು, ನಾವು ಅಪಾಲಜಿ ಕೇಳೋಕ್ಕೆ ಇಷ್ಟಪಡ್ತೀವಿ, ಹಾಗೆ ಅದನ್ನು ರಿಪೇರಿ ಮಾಡ್ಸೋಕ್ಕೆ ಏನು ಖರ್ಚಾಗುತ್ತೆ ಅದನ್ನು ಕೂಡ ಪೇ ಮಾಡ್ತೀವಿ ಅಂತ ಹೇಳಿ ಪೇ ಮಾಡಿದ್ರು, ವಿಚ್ ಐ ರಿಯಲಿ ಅಪ್ರಿಷಿಯೇಟ್. ಬಿಕಾಸ್ ಒಬ್ಬರು ಸಾರಿ ಕೇಳಿ ಅವರ
ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ನಮ್ಗೆ ಅನ್ನಿಸ್ದಾಗ ಅವ್ರನ್ನ ರೀಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಯಾವುದೇ ಪ್ಲೇಸಸ್ಗೆ ಹೋದರೂ ಕೂಡ ಜಾಸ್ಟೇಲಲ್ಲಿ ಏನು ಇದು ಒಂದು ಕಹಿ ಘಟನೆ ಅನ್ನೋದು ನಡೀತು, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದೆ ಐ ವಿಲ್ ರೀಕನ್ಸಿಡರ್ ಜಾಸ್ಟೇಲ್ ಆ್ಯಂಡ್ ಜಾಸ್ಟೇಲ್ ಲೈಫ್ ಫಾರ್ ಶ್ಯೂರ್. ಸೊ ದಿಸ್ ವಾಸ್ ಮೈ 2 days ಇನ್ ಡೆಲ್ಲಿ ಜಾಸ್ಟೇಲ್. ನೀವು ಯಾರಾದರೂ ಜಾಸ್ಟೇಲಲ್ಲಿ ಇದ್ರಿ ಅಥವಾ ನಿಮ್ಮ ಬೇರೆ ಯಾವುದಾದ್ರೂ ಈಗ ಹಾಸ್ಟೆಲರ್ಸ್ ಇರ್ಬೋದು, ಬೇರೆ ಬೇರೆ ಇರುತ್ತಲ್ವ ಈ ಗ್ರೂಪ್ ಟ್ರಿಪ್ಸನ್ನು, ಟ್ರಾವೆಲರ್ಸನ್ನು, ಸೋಲೋ ಟ್ರಾವೆಲರ್ಸನ್ನು ಯಾರು ಹೋಸ್ಟ್ ಮಾಡ್ತಾರೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ಕೂಡ ಐ ವುಡ್ ಲೈಕ್ ಟು ಹಿಯರ್. ಸೊ ಡೂ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಹೀಗೆ ಡೆಲ್ಲಿ ಕೆಲವೊಂದಷ್ಟು ವ್ಲಾಗ್ಸ್ ಅನ್ನೋದು ಬಾಕಿ ಇದೆ, 2023 ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರೋದು. ಅದೆಲ್ಲವನ್ನ ಡೆಫಿನೆಟ್ಲಿ ಆದಷ್ಟು ಬೇಗ ವೈಂಡ್ ಅಪ್ ಮಾಡಿ ನೆಕ್ಸ್ಟ್ ಸ್ಟೋರೀಸನ್ನು ಶೇರ್ ಮಾಡೋಕೆ ಇಷ್ಟಪಡ್ತೀನಿ. ಸೊ ಅಲ್ಲಿವರೆಗೂ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತು. ಡೂ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್, ಬಾಯ್.